ಖಂಡಿತ ಐಪಿಎಲ್ ಸುದ್ದಿ ವಾಚಕರಂತೆ ಈ ರೀತಿ ಹೇಳಬಹುದು. ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಶುಕ್ರವಾರ ಮೇ 1, 2026 ರಂದು ನಡೆದ ಐಪಿಎಲ್ 2026ರ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಅದ್ಭುತ ಗೆಲುವಿನೊಂದಿಗೆ ಡೆಲ್ಲಿ ತಂಡ 226 ರನ್ಗಳ ಬೃಹತ್ ಗುರಿಯನ್ನ 5 ಎಸೆತಗಳು ಬಾಕಿ ಇರುವಾಗಲೇ ಯಶಸ್ವಿಯಾಗಿ ಬೆನ್ನಟ್ಟಿತ್ತು. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ತಮ್ಮ ಅತಿದೊಡ್ಡ ರನ್ ಚೇಸ್ ದಾಖಲೆಯನ್ನು ಸೃಷ್ಟಿಸಿತು. ರಾಜಸ್ಥಾನ್ ತಂಡದ ಸವಾಲಿನ ಮೊತ್ತವನ್ನ ಸರಿಗಟ್ಟುವಲ್ಲಿ ಡೆಲ್ಲಿಯ ದಾಖಲೆ ಬರೆದ ಆರಂಭಿಕ ಜೊತೆಯಾಟ ಪ್ರಮುಖ ಪಾತ್ರ ವಹಿಸಿತು. ಈ ಫಲಿತಾಂಶದಿಂದ ಕ್ಯಾಪಿಟಲ್ಸ್ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲೇರಿತು. ಅಷ್ಟೇ ಅಲ್ಲದೆ ಪ್ರಸಕ್ತ ಐಪಿಎಲ್ ಸೀಸನ್ನ ತೀವ್ರ ಪೈಪೋಟಿಯನ್ನ ಮತ್ತೊಮ್ಮೆ ಎತ್ತಿ ತೋರಿಸಿತು. ಇಲ್ಲಿ ತಂಡದ ಗೆಲುವಿಗೆ ವೈಯಕ್ತಿಕ ಆಟಗಾರರ ಸೂಕ್ತ ಪ್ರದರ್ಶನಗಳು ಎಷ್ಟು ನಿರ್ಣಾಯಕ ಅನ್ನೋದನ್ನ ಇದು ಸ್ಪಷ್ಟಪಡಿಸಿತು. ಈ ಟೂರ್ನಿಯ 43ನೇ ಪಂದ್ಯ ರಾಯಲ್ಸ್ನ ತವರು ನೆಲದಲ್ಲಿ ಸಂಪೂರ್ಣ ಭರ್ತಿಯಾಗಿದ್ದ ಪ್ರೇಕ್ಷಕರ ಎದುರು ನಡೆಯಿತು. ಇಲ್ಲಿನ ಪಿಚ್ ಆಟದ ಬೇರೆ ಬೇರೆ ಹಂತಗಳಲ್ಲಿ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳು ಇಬ್ಬರಿಗೂ ಅನುಕೂಲಕರವಾಗಿದೆ ಎಂದು ಹೆಸರುವಾಸಿಯಾಗಿದೆ. ಡೆಲ್ಲಿ 226 ರನ್ ಚೇಸ್ ಮಾಡೋಕೆ ಶುರು ಮಾಡಿದಾಗ ಕೆಎಲ್ ರಾಹುಲ್ ಮತ್ತೆ ಪಾಥು ನಿಸ್ಸಾಂಕ ಭರ್ಜರಿ ಆರಂಭಿಕ ಜೊತೆಯಾಟ ಆಡಿದ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದ ಕೆಎಲ್ ರಾಹುಲ್ ಕೇವಲ 40 ಬಾಲ್ಗಳಲ್ಲಿ ಬರೋಬ್ಬರಿ 75 ರನ್ ಚಚ್ಚಿ ಚೇಸ್ ಅನ್ನ ಮುನ್ನಡೆಸಿದ್ರು. ತಮ್ಮ ಬ್ಯಾಟಿಂಗ್ ತಾಕತ್ತು ಏನು ಅಂತ ತೋರಿಸಿದ್ರು. ರಾಹುಲ್ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಸಾಥ್ ನೀಡಿದ ಪಾಥು ನಿಸ್ಸಾಂಕ ಕೇವಲ 33 ಬಾಲ್ಗಳಲ್ಲಿ ಅಬ್ಬರದ 62 ರನ್ ಗಳಿಸಿ 110 ರನ್ಗಳ ನಿರ್ಣಾಯಕ ಜೊತೆಯಾಟ ಕಟ್ಟಿ ಇನ್ನಿಂಗ್ಸ್ಗೆ ಬೇಕಾದ ವೇಗ ಕೊಟ್ಟಿದ್ರು. ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಬಂದ್ರೆ ಅವರ ಇನ್ನಿಂಗ್ಸ್ಗೆ ಕ್ಯಾಪ್ಟನ್ ರಿಯಾನ್ ಪರಾಗ್ ಆಧಾರವಾಗಿದ್ರು. 50 ಬಾಲ್ಗಳಲ್ಲಿ ಬರೋಬ್ಬರಿ 90 ರನ್ ಚಚ್ಚಿ ತಮ್ಮ ತಂಡವನ್ನ 6 ವಿಕೆಟ್ಗೆ 225 ರನ್ಗಳ ಬೃಹತ್ ಮೊತ್ತಕ್ಕೆ ತಲುಪಿಸಿದ್ರು. ರಾಜಸ್ಥಾನ್ ಬೌಲಿಂಗ್ ವಿಭಾಗದಿಂದ ಎಷ್ಟೇ ಪ್ರಯತ್ನ ಮಾಡಿದ್ರು ಜೋಫ್ರಾ ಆರ್ಚರ್ 46 ರನ್ ಕೊಟ್ಟು 1 ವಿಕೆಟ್, ತುಷಾರ್ ದೇಶಪಾಂಡೆ 38 ರನ್ಗೆ 1 ವಿಕೆಟ್ ಪಡೆದ್ರು. ಅವರಿಂದ ಡೆಲ್ಲಿ ಕ್ಯಾಪಿಟಲ್ಸ್ನ ಓಟವನ್ನ ನಿಲ್ಲಿಸೋಕೆ ಆಗ್ಲಿಲ್ಲ. ರಾಜಸ್ಥಾನ್ನ ಲೆಗ್ ಸ್ಪಿನ್ನರ್ ರವಿ ಬಿಷ್ಣೋಯ್ ಕೂಡ ಆಡಿದ್ರು. ಆದ್ರೆ ಅವರ ಸ್ಪೆಲ್ನಲ್ಲಿ 28 ರನ್ ಬಿಟ್ಟುಕೊಟ್ರು 1 ವಿಕೆಟ್ ಬೀಳಿಸಲಿಲ್ಲ. ಖಂಡಿತ ಈ ಪಂದ್ಯದಲ್ಲಿ ಒಂದಲ್ಲ ಒಂದು ವೈಯಕ್ತಿಕ ದಾಖಲೆಗಳು ಸೃಷ್ಟಿಯಾದವು. ಕೆಎಲ್ ರಾಹುಲ್ ಅವರ ಭರ್ಜರಿ ಪ್ರದರ್ಶನದಿಂದ ಅವರು ಎಂಎಸ್ ಧೋನಿ ಅವರನ್ನ ಹಿಂದಿಕ್ಕಿ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ 5ನೇ ಆಟಗಾರನಾದ್ರು. 152 ಪಂದ್ಯಗಳಿಂದ ಬರೋಬ್ಬರಿ 5579 ರನ್ ಗಳಿಸಿದ್ದಾರೆ. ಜೊತೆಗೆ ಐಪಿಎಲ್ನಲ್ಲಿ 200 ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಭಾರತೀಯ ಓಪನರ್ ಎಂಬ ದಾಖಲೆಯನ್ನು ಕೂಡ ತಮ್ಮ ಹೆಸರಿಗೆ ಬರ್ಕೊಂಡ್ರು. ಈ ಸೀಸನ್ನಲ್ಲಂತೂ ರಾಹುಲ್ ಭರ್ಜರಿ ಫಾರ್ಮ್ನಲ್ಲಿದ್ದು 9 ಪಂದ್ಯಗಳಿಂದ 433 ರನ್ ಸಿಡಿಸಿದ್ದಾರೆ. 54.13 ಸರಾಸರಿ ಮತ್ತು 185.84 ಭರ್ಜರಿ ಸ್ಟ್ರೈಕ್ ರೇಟ್ ಕೂಡ ಅವರದ್ದಾಗಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಪರ ಆಡುತ್ತಿರುವ ಜೋಫ್ರಾ ಆರ್ಚರ್ ಕೂಡ ಈ ಸೀಸನ್ನಲ್ಲಿ ತಮ್ಮ ಅದ್ಭುತ ಪ್ರದರ್ಶನವನ್ನು ಮುಂದುವರಿಸಿದ್ದಾರೆ. ಅವರು ಐಪಿಎಲ್ 2026ರಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಪಟ್ಟಿಯಲ್ಲಿ ಸದ್ಯ 2ನೇ ಸ್ಥಾನದಲ್ಲಿದ್ದಾರೆ. 2026ರ ಸೀಸನ್ಗಾಗಿ ತಂಡಗಳ ರಚನೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳಾಗಿವೆ. ಅದರಂತೆ ದೆಹಲಿ ಪರ ಹಿಂದಿನ ಪಂದ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಿತೀಶ್ ರಾಣಾ ಅವರನ್ನು ಪ್ರೀ ಸೀಸನ್ ಟ್ರೇಡ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ನಿಂದ ಖರೀದಿಸಲಾಗಿತ್ತು. ರವಿ ಬಿಷ್ಣೋಯ್ ಮತ್ತು ತುಷಾರ್ ದೇಶಪಾಂಡೆ ಕೂಡ 2026ರ ಸೀಸನ್ಗಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ರಮುಖ ಆಟಗಾರರಾಗಿದ್ದಾರೆ. ಈ ಪಂದ್ಯದ ನಂತರ ಐಪಿಎಲ್ 2026 ಅಂಕಪಟ್ಟಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 9 ಪಂದ್ಯಗಳಿಂದ 8 ಅಂಕಗಳೊಂದಿಗೆ 6ನೇ ಸ್ಥಾನಕ್ಕೆ ಜಿಗಿದಿದೆ. ರಾಜಸ್ಥಾನ್ ರಾಯಲ್ಸ್ 10 ಪಂದ್ಯಗಳಿಂದ 12 ಅಂಕಗಳನ್ನು ಗಳಿಸಿ ತಮ್ಮ 4ನೇ ಸ್ಥಾನವನ್ನು ಉಳಿಸಿಕೊಂಡಿದೆ.